ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಅವಮಾನಗಳು ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ನಿಮ್ಮ ಬದುಕಲ್ಲಿ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ. ನೀವು ನಿಮ್ಮವರು ಅಂದ್ಕೊಂಡರೂ ಕೂಡ ತಿರುಗಿ ಬಿದ್ದಿದ್ದಾರೆ. ನಿಮ್ಮ ಕಷ್ಟಗಳನ್ನು ನೋಡಿ ನಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿ ನಿಮಗೆ ಎಲ್ಲೋ ಒಂದು ಕಡೆ ಬದುಕು ಸಾಕು ಅಂತ ಅನಿಸ್ತಾ ಇದೆ. ನಾನು ಒಂಟಿಯಾಗಿದ್ದೀನಿ ಅಂತ ಅನಿಸ್ತಾ ಇದೆ ಅಂತಂದರೆ ಸತ್ಯವಾಗಲೂ ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಕೈ ಆ ತಾಯಿ ಬನಶಂಕರಿ ಹಿಡಿದಿದ್ದಾಳೆ ಅಂತ ಅರ್ಥ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದೆಲ್ಲವನ್ನು ಕೂಡ ಆ ಶಂಕರಿ ತೋರಿಸ್ತಾ ಇದ್ದಾಳೆ. ಇಷ್ಟು ದಿನ ನೀನು ನಾನು ನಮ್ಮವರು ನನ್ನ ಸಂಬಂಧಿಕರು ಹಾಗೂ ನನ್ನ ಒಡಹುಟ್ಟಿದವರು ಅಂತ ಹೋಗ್ತಾ ಇದೆಯಲ್ಲ, ಅವರ ನಿಜ ಬಣ್ಣವನ್ನು ನೋಡು. ನಿನ್ನ ಕಷ್ಟಗಳನ್ನು ನೋಡಿ ಎಷ್ಟು ನಗ್ತಾ ಇದ್ದಾರೆ ಅಂತ ಆ ತಾಯಿ ಬನಶಂಕರಿ ತೋರಿಸಿ ಕೈ ಹಿಡಿದಿದ್ದಾಳೆ ಅಂತ ಅರ್ಥ. ಯಾರು ಇಲ್ಲ ಅಂತ ಅನ್ಕೋಬೇಡಿ, ಒಂಟಿಯಾದೆ ಅನ್ಕೋಬೇಡಿ. ಆ ತಾಯಿ ಶಂಕರಿ ನಿಮ್ಮ ಜೊತೆಯಲ್ಲಿದ್ದಾಳೆ. ಸತ್ಯದಲ್ಲಿ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ಆದರೆ ಆ ಬನಶಂಕರಿ ತಾಯಿ ಮೇಲೆ ಇರುವ ನಂಬಿಕೆ ಮತ್ತು ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಯಾವತ್ತೂ ಕಳ್ಕೋಬೇಡಿ. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಆಸ್ತಿ ಹೋದ್ರೂ ಪರವಾಗಿಲ್ಲ, ದುಡಿಯುವ ಆಸಕ್ತಿ ಮಾತ್ರ ಕಳ್ಕೋಬೇಡಿ. ದಯವಿಟ್ಟು ರಿಕ್ವೆಸ್ಟ್ ಸ್ನೇಹಿತರೆ, ಮಸ್ಕಿ ಮೋದಿ ಎಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.